ಹ್ಯಾಪಿ ನ್ಯೂ ಇಯರ್ ಚಿಕ್ಕಪ್ಪ. ಡಾಕ್ಟ್ರ್ ಹತ್ರ ತೋರಿಸ್ಬೇಕಿತ್ತು. ವೆಜ್ಜೋ ನಾನ್ ವೆಜ್ಜೋ ಅನ್ನೋದು ಗೊತ್ತಿಲ್ಲ. ಆದಿತ್ಯ ನಾಟಿ ಸ್ಟೈಲಿಗೆ ಬಂದಿದೆ. ಇನ್ನೊಂದು ಮನೆ ಹತ್ರ ಬಂದಿದ್ವಿ ನಾವು. ವೀಕ್ಲಿ ಒಂದ್ಸತಿ ಬಂದು ರೆಫರ್ ಮಾಡಿದ್ದು. ಹಾಗೊಂದು ಇಯರಿಂಗ್ ಸ್ವಲ್ಪ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ. ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ. ತುಂಬ ವೆಕೇಷನ್ ವ್ಲಾಗ್ಸ್ಗಳು ಇನ್ನೂ ಎಡಿಟ್ ಮಾಡಿಲ್ಲ. ಒಂದು 2-3 ವ್ಲಾಗ್ ಇದೆ, ಅದಾದಮೇಲೆ ಹಾಕ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಸಂಜೆ 5:15 ಆಯಿತು. ಹೊರಗಡೆ ಹೋಗ್ತಾ ಇದ್ವಿ. ಅಂಕಲ್ ಬಂದಿದ್ರು, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ. ಹಸ್ಬೆಂಡ್ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಡಾಕ್ಟ್ರ್ ಹತ್ರ ತೋರಿಸ್ಬೇಕಿತ್ತು. ಡಾಕ್ಟ್ರ್ ಹತ್ರ, ಆರ್ಥೋ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ವಿ. ಹಂಗೆ ಒಂದು ವೇ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಗೊತ್ತಿಲ್ಲ ಹೇಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅನ್ಪ್ಲ್ಯಾಂಡು. ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ. ವೆಜ್ಜೋ ನಾನ್ ವೆಜ್ಜೋ ಅನ್ನೋದು ಗೊತ್ತಿಲ್ಲ. ಇವತ್ತು ಸಂಡೇ ವೆಡ್ನೆಸ್ಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದು 2 ದಿನ ವೀಕ್ಲಿ, ವೆಡ್ನೆಸ್ಡೇ ಮತ್ತು ಸಂಡೇ. ಸೊ ನೋಡ್ಬೇಕು ಎಲ್ಲಿ ಹೋಗೋದು ಅನ್ನೋದು ಇನ್ನೂ ಗೊತ್ತಿಲ್ಲ. ನಾವು ವೆಕೇಷನಿಂದ ಬಂದಿರೋದೇ. ಇನ್ನು ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಿದೆಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಯಾವಾಗ ಕ್ಲೀನ್ ಮಾಡೋದು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ. ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನ್ಯೂ ಇಯರ್ ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಈಚೆ ಕಡೆಯಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ತುಂಬಾ ಟ್ರಾಫಿಕ್ ಇತ್ತು. ಆ್ಯಸ್ ಯೂಶುವಲ್ ಬರೋಂಥ ಆದಿತ್ಯ ನಾಟಿ ಸ್ಟೈಲಿಗೆ ಬಂದಿದೆ. ನಾವು ಯೂಶ್ವಲಿ ನಾನ್ ವೆಜ್ ತಿನ್ನಬೇಕು ಅಂತಂದರೆ ಆದಿತ್ಯ ನಾಟಿ ಸ್ಟೈಲ್ ರಾಜಾಜಿನಗರ ಇದೆಯಲ್ಲ, ಅಲ್ಲೇ ಜಾಸ್ತಿ ಪ್ರಿಫರ್ ಮಾಡೋದು. ನಾನೇ ಇಲ್ಲ, ನನ್ನ ತಂಗಿ, ಅವ್ರ ಹಸ್ಬೆಂಡ್, ಅವ್ರ ಫ್ರೆಂಡ್ಸ್ ಎಲ್ಲ ಯೂಶ್ವಲಿ ಇಲ್ಲೇ ಬರೋದು. ನನಗೆ ಇಲ್ಲಿ ಮುದ್ದೆ ತುಂಬಾ ಇಷ್ಟ ಆಗುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅಂಕಲ್ ಫಸ್ಟ್ ಟೈಮ್ ಬಂದಿದ್ದು, ಅವ್ರಿಗೂ ಟೇಸ್ಟ್ ತುಂಬಾ ಇಷ್ಟ ಆಯ್ತಂತೆ. ಮುದ್ದೆ ತೊಗೊಂಡ್ವಿ, ಆಮೇಲೆ ರೋಟಿ ಗೊಜ್ಜು, ಚಿಕನ್ ಬಿರಿಯಾನಿ ತೊಗೊಂಡ್ವಿ ನಾವು. ಅಂಕಲ್ ಏನು ಮಟನ್ ಬಿರಿಯಾನಿ ತೊಗೊಂಡ್ರು. ಅವ್ರಿಗೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ನಮ್ಮ ಟೇಸ್ಟು ಸ್ಪೈಸಿಗೆಲ್ಲ ಆದಿತ್ಯ ನಾಟಿ ಸ್ಟೈಲ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ನಾವು ಅಲ್ಲೇ ಪ್ರಿಫರ್ ಮಾಡ್ತೀವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ತುಂಬ ರಶ್ ಆಗೋಗಿತ್ತು. ಹೊರಗಡೆ ಬಂದು ಬೀಡ ತಿನ್ಕೊಂಡು ಮಗ ಐಸ್ ಕ್ರೀಮ್ ಬೇಕು ಅಂದ, ಅದಕ್ಕೆ ಮೆಗ್ಡಿಗೆ ಬಂದ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ದು ಇನ್ನೊಂದು ಮನೆ ಹತ್ರ ಬಂದಿದ್ವಿ. ಮೀಟ್ರದೇನೋ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಸರಿ ಮಾಡ್ಸೋಕ್ಕೆ ಅಂತ. ಇವ್ರು ಅವ್ರ ಹಸ್ಬೆಂಡ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮಗನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟಿದ್ದೀನಿ, ಹೋಗಿ ಪಿಕ್ ಮಾಡಬೇಕು. ಇನ್ನೊಂದು 30 ಮಿನಿಟ್ಸ್ ಇದೆ, ಹೋಗಿ ಪಿಕ್ ಮಾಡಬೇಕು. ನಾವು ಯಾವುದೇ ಮನೆ ಹತ್ರ ಆಗಲಿ, ನಾವಿದ್ದರೆ ನೀಟಾಗಿರುತ್ತೆ. ಬಾಡಿಗೆಯವ್ರಿಗೆಲ್ಲ ಕೊಟ್ಟರೆ ನೋಡಿ ಯಾವ ಥರ ಗಬ್ಬಿಡ್ಸಿದ್ದಾರೆ ಅಂತ ತೋರಿಸ್ತೀನಿ. ನಾವು ವೀಕ್ಲಿ ಒಂದ್ಸತಿ ಬಂದು ನೋಡ್ಕೊಬೇಕು. ಪಾಸ್ಟ್ 1-2-3 ವೀಕ್ಸಿಂದ ಬಂದಿಲ್ಲ. ಅದೇ ನಮ್ಮ ಮನೆ G+2 ಫ್ಲೋರ್ಸ್ ರೆಂಟಿಗೆ ಕೊಟ್ಟಿದ್ದೀವಿ. ಅಲ್ಲಿ ಹಸ್ಬೆಂಡ್ ಕರ್ಕೊಂಬರ್ತೀನಿ ಅಂತ ಹೋದರು. ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಾ ಇರಲಿಲ್ಲ. ಮಂಜು ರೆಫರ್ ಮಾಡಿದ್ದು. ಅವ್ರು ಆ ಕಡೆಯಿಂದ ಬರಬೇಕಲ್ವ, ರಿಂಗ್ ರೋಡಿಂದ. ಇಲ್ಲಿಗೆ ಸ್ವಲ್ಪ ದೂರ ಅನಿಸುತ್ತೆ. ಹಸ್ಬೆಂಡ್ ದೋಸೆ ಹಾಕ್ಕೊಟ್ರು, ಅಂದರೆ ರವೆ ರೊಟ್ಟಿ ಥರ, ರವೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ಜೇನುತುಪ್ಪದ ಜೊತೆ ತಿಂದೆ. ನನ್ನ ಹಸ್ಬೆಂಡ್ ಏನೋ ಪೀನಟ್ ಬಟರ್ ಜೊತೆ ತಿಂದರು ಅನಿಸುತ್ತೆ. ಮಗನಿಗೆ ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅವನಿಗೆ ರಾಗಿ ಮೋಲ್ಡ್ನ ಕುಡಿಸ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ದೀನಿ. ಇವಾಗ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಅವನ್ನ ಕರ್ಕೊಂಡು ಅಕ್ಕನ ಬ್ಲೌಸ್ ಕೊಟ್ಟಿದ್ದೆ ಸ್ಟಿಚಿಂಗಿಗೆ, ಅದನ್ನು ತೊಗೊಂಡು ಬರಬೇಕು. ಹಸ್ಬೆಂಡ್ ಬರ್ತಾ ಇದ್ದಾರೆ ಕರ್ಕೊಂಡು. ವೆಲ್ಕಮ್ ಬ್ಯಾಕ್. ಮನೆ ಹತ್ರ ಕೆಲಸ ಇತ್ತು, ಹೋಗ್ಬಿಟ್ಟು ಬಂದ್ವಿ. ಏನು ಸಾಂಬಾರೆಲ್ಲ ಇರಲಿಲ್ಲ. ಟೊಮೆಟೊ ಸ್ವಲ್ಪ ಜಾಸ್ತಿ ಇತ್ತು, ಟೊಮೆಟೊನ ಹಾಕ್ಬಿಟ್ಟು ಬಾತ್ನ ಮಾಡಿದೆ. ಇವಾಗ ಮತ್ತೆ ಸಂಜೆಗೆ ಆಗೋ ಸಂಜೆಗೂ ಸಾಂಬಾರಿಲ್ಲ, ನೋಡಬೇಕು. ಒಗ್ಗರಣೆನ ಏನಾದರೂ ನೋಡ್ಬೋದು. ಟೊಮೆಟೊ ಬಾತ್ ಯೂಶಲಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಏನಿಲ್ಲ, ಇದಕ್ಕೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಕಸ್ತೂರಿ ಮೆಥಿ ಎಲ್ಲ ಹಾಕಿ ಮಾಡಿದೆ. ಚೆನ್ನಾಗಿದೆ, ತಿನ್ನೋಣ ಬಿಸಿ ಬಿಸಿ. ಏನೋ ಕಡಿಮೆ ಮಾಡಿದ್ದಾರೆ ಟೊಮೆಟೊ. ಯಾಕಂದ್ರೆ ಗೈಸ್ ಫೈನಲಿ ಟೊಮೆಟೊ ಬಾತ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಕುಕ್ಕುಂಬರ್ ಇತ್ತು, ಮೊಸರು ಬಜ್ಜಿ ಮಾಡೋಕ್ಕಾಗಿ ಚೆನ್ನಾಗಿದೆ. ತಿನ್ಬಿಟ್ಟು ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಬಾತ್ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು, ಮನ್ಕೊಂಡ್ವಿ 1 ಅವರ್ 1.5 ಅವರ್ ನಗರ ಬಂದು. ಸೊ ಹಸ್ಬೆಂಡ್ ಕಾಫಿ ಮಾಡಿಕೊಟ್ರು, ಕುಡಿತಾ ಇದ್ದೀವಿ. ಮಗನಿಗೆ ಹಾಲನ್ನ ಮಾಡಿಟ್ಬಿಟ್ಟು ಹಾರಕ್ಕಿಕ್ಕಿದ್ದಾರೆ, ಹಾಲು ಕುಡಿಸ್ಬೇಕು. ಹೊರ್ಗಡೆ ಹೋಗಬೇಕು. ಅಕ್ಕಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದೆ, ಸ್ಟಿಚ್ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬ್ಲೌಸ್ನ ಈಸ್ಕೊಂಡು ಮಗಂದು ವಾಲೆ ಇಯರಿಂಗ್ಸ್ ಸ್ವಲ್ಪ ಚುಚ್ಚಿದಂಗೆ ಆಗ್ತಾಯಿದೆ. ಹೊಸ್ದಾಗೆ ಹಾಕಿದ್ದು ಬಟ್ ಸ್ವಲ್ಪ ಚುಚ್ಚಿಸ್ತಾ ಇದೆ. ಅದನ್ನು ಸ್ವಲ್ಪ ತೋರಿಸ್ಕೊಂಬರ್ಬೇಕು. ಕಾಫಿ ಕುಡ್ಕೊಂಡಾದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊಳ್ಳೆ ಬರುತ್ತೆ, ಕ್ಲೋಸ್ ಮಾಡು ಅಲ್ಲಿ ಈಚೆ ಇರುತ್ತೆ, ಹೋಗಂಗಿದ್ರು. ಸಖತ್ ಚಳಿ, ಬ್ಯಾಂಗ್ಳೂರಲ್ಲಿ ಚಳಿ ಅಂತ ಅಂದ್ಬಿಟ್ಟು ಬೀಚ್ ಕಡೆ ಹೋದ್ರೆ ಅಲ್ಲಿ ನೋಡಿದ್ರೆ ಸೆಕೆ ಹ್ಯೂಮಿಡ್ ತಡ್ಕೊಳಕ್ಕಾಗಲ್ಲ. ಸೊ ಇವಾಗ ಅಕ್ಕನ ಬ್ಲೌಸ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಜ್ಯುವೆಲರಿ ಶಾಪ್ಗೆ ಹೋಗ್ಬಿಟ್ಟು ಬರ್ತೀವಿ. ಒಂದು ಪ್ಲೇನ್ ಸ್ಯಾರಿಗೆ ಬ್ಲೌಸ್ ಅಲ್ಲ, ಪ್ಲೇನಾಗೆ ಹೊಲಿಸಿರೋ, ಜಸ್ಟ್ ಪೈಪಿಂಗ್ ಏನೋ ಕೊಡಿಸಿ ಇಲ್ಲಿ ಚೆನ್ನಾಗಿ ಹೊಲಿತಾರೆ ಅಂತ ಇಲ್ಲೇ ಕೊಟ್ಟಿರ್ತೀವಿ ಅಲ್ವಾ. ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು 1200 1300 ಕೊಟ್ಟು ಕಾಂಟ್ರಾಸ್ಟ್ ಚೆನ್ನಾಗಿ. ಮೆಷರ್ಮೆಂಟ್ ಕೀ ಬ್ಲೌಸ್ ಕೊಟ್ಟಿದ್ದು. ಬ್ಲೌಸ್ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮಗನ ಕಿವಿದು ಇಯರಿಂಗ್ಸ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಅವ್ನಿಗೇನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಅದಕ್ಕೆ ನಿಯರ್ ಬೈ ಇರೋಂಥ ಜ್ಯುವೆಲರಿ ಶಾಪ್ಗೆ ಹೋಗಿದ್ವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್.